ನೀಟ್ ಪರೀಕ್ಷೆಯಿಂದ ಅನ್ಯಾಯಕ್ಕೊಳಗಾದ ಮಕ್ಕಳಿಗೆ ನ್ಯಾಯ ಕೊಡಿಸಿ. ನೀಟ್ ಪರೀಕ್ಷೆಯಿಂದ ರಾಜ್ಯದ ಮಕ್ಕಳಿಗೆ ಅನ್ಯಾಯವಾಗುತ್ತಿದ್ದು, ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕೆಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಬಿಇ ಜಗದೀಶ್ ಒತ್ತಾಯಿಸಿದ್ದಾರೆ. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅನ್ಯಾಯನ ನಮ್ಮ ರಾಜ್ಯ ಸರ್ಕಾರ ಸರಿಮಾಡಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಮಕ್ಕಳು CET ಮತ್ತು ನೀಟ್, ಮುಂಚೆ CET ಒಂದೇ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ನೀಟ್ಗೊಂದು ರಾಜ್ಯದ ಅಧಿಕಾರವನ್ನು ಕೇಂದ್ರ ಸರ್ಕಾರ ಕಸ್ಕೊಂಡು ಅವರು ಏನು ಉತ್ತರ ಭಾರತದಲ್ಲಿ ಅನುಕೂಲ ಆಗುವಂತೆ ಅವರ ರಾಜ್ಯಗಳಲ್ಲಿ ಬೇಕಾಗಿ ನೀಟ್ ಎಕ್ಸಾಮ್ಗಳು ಮಾಡಿ ನಮ್ಮ ಮಕ್ಕಳಿಗೆ ತೊಂದರೆ ಮಾಡಿ ಇಷ್ಟೊಂದೆಲ್ಲ ನಮ್ಮ ರಾಜ್ಯ ಸರ್ಕಾರ ನಮ್ಮ ಇನ್ಫ್ರಾಸ್ಟ್ರಕ್ಚರು ನಮ್ಮದೇ ಆದ ರಾಜ್ಯದ ಸೊತ್ತನ್ನು ಬೇರೆ ರಾಜ್ಯದವರು ಉಪಯೋಗಿಸ್ಕೊಂತಿದ್ದಾರೆ. ನಮ್ಮ ಮಕ್ಕಳುಗಳು 10th ಪಾಸ್ ಆಗಿ ನೀಟ್ನಲ್ಲಿ ನಮಗೆ ಹೆಚ್ಚಿಗೆ ರ್ಯಾಂಕಿಂಗ್ ಬರಲಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದರೆ ಅಂತ ಸ್ಕೂಲ್ಗಳು ಬಿಟ್ಟು ನಾನು ಬೆಂಗಳೂರಲ್ಲಿ ಎಲ್ಲರೂ ಟೀಚಿಂಗ್ ತಗೊಳ್ತಾ ಇದ್ದಾರೆ. 2 ವರ್ಷ ಸ್ಕೂಲ್ಗಳು ವೇಸ್ಟ್ ಮಾಡಿದ್ದಾರೆ. ಇದನ್ನು ನಾನು ಹೊರಗಡೆ ಓಡಾಡ್ತಾ ಇದ್ದ ಹೇಳ್ತಾ ಇರೋದು ಇಲ್ಲ, ಇಲ್ಲಿ ಇನ್ನೂ CET ಸ್ಕೋಪ್ ಕಮ್ಮಿ ನಾನು ನೆಕ್ಸ್ಟು ಉತ್ತರ ರಾಜ್ಯದ ನಮ್ಮ ಶೋಷಣೆಗೊಳಗಾಗಿದೆ ನಮ್ಮ ರಾಜ್ಯದ ಮಕ್ಕಳಿಗೆ. ಯಾಕಂದರೆ ಎಲ್ಲ ಮೂಲಭೂತ ಸೌಕರ್ಯ ನಮ್ಮ ರಾಜ್ಯದಾಗಿ ನಮ್ಮ ಮಕ್ಕಳಿಗೆ ಏನು ಅನುಕೂಲ ಆಗ್ತಿಲ್ಲ. ನಮ್ಮ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ? ಯಾಕೆ ನಮ್ಮ ರಾಜ್ಯದ ಎಲ್ಲ ಏನು ಪ್ರಗತಿಪರ ಚಿಂತಕರು ಎಲ್ಲ ಯಾಕೆ ಸುಮ್ಮನೆ ಇದ್ದಾರೆ? ಇದನ್ನು ನಮ್ಮ ಮಕ್ಕಳಿಗೆ ಇದನ್ನು ಅನುಕೂಲ ಮಾಡಿಕೊಟ್ಟು ನಮ್ಮ ರಾಜ್ಯದ ಬಡ ಮಕ್ಕಳಿಗೆ ಆರ್ಥಿಕವಾಗಿ ಸದೃಢವಾಗಿ ಅದಕ್ಕೋಸ್ಕರ ಮಾಡಿರೋದು. ಅದಕ್ಕಾಗಿ ಏನು 70-90% ನೀಟ್ನಲ್ಲಿ ಪಾಸಾಗಿ ದೇಶದ ಎಲ್ಲ ಕಡೆ ಮಕ್ಕಳಿಗೆ ಸೀಟ್ಗಳು ಅನಿಸಿದ್ರು ಅದನ್ನು ಬಿಟ್ಟು ಮುಂಚೆ ಏನಿತ್ತು ರಾಜ್ಯದ ಸರ್ಕಾರದಲ್ಲಿ 89% ಸೀಟ್ಗಳು ರಾಜ್ಯದ ಮಕ್ಕಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ರಾಜ್ಯ ಸರ್ಕಾರ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಮೊದಲಿನಂತೆ CET ಮಾತ್ರ ನಡೆಸಬೇಕೆಂದು ಆಗ್ರಹಿಸಿದರು.